ನಮಸ್ತೆ ಆದ್ಮೇಲೆ ತುಂಬ ಜನರು ತುಂಬ ಅಭಿಮಾನದಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಬಂದಾಗಲೇ ನೋಡೋರು ಇದ್ದಾರೆ. ತುಂಬ ಜನ ತುಂಬ ಥರ ಕಮೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ತೆಂಗಿನ ಗಿಡದ ಬಗ್ಗೆ ನಾವು ಹಾಕಿದ್ದಾಗ ಹೇಳಿದರು ನಮಗೆ ಎಷ್ಟು ಗಿಡ ಬೇಕು, ಯಾವ ಊರಲ್ಲಿ ಬರುತ್ತೆ, ಇದು ಏನು ಬರುತ್ತೆ, ಗಿಡಕ್ಕೆ ಎಷ್ಟು ರೇಟು ಅಂತೇಳಿ. ನಮ್ಮಲ್ಲಿ ಯಾವುದೇ ಗಿಡಗಳು ದಯಮಾಡಿ ತಿಳ್ಕೊಳ್ಳಿ, ನಾವು ಎಲ್ಲೂ ಮಾರಾಟಕ್ಕಿಂತ ಗಿಡ ಮಾಡೋದಿಲ್ಲ. ನಮಗೂ ಒಂದು ವರ್ಷಕ್ಕೆ ಇಷ್ಟೇ ಗಿಡ ಮಾಡಬೇಕು ಅಂತ ಒಂದು ಲಿಮಿಟ್ ಇದೆ. ಮಾಡುವ ಕ್ರಮದಲ್ಲೇ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 40 ವರ್ಷದಿಂದ 60 ವರ್ಷ ಒಳಗಿರೋ ಗಿಡವನ್ನು ಬೀಜದಿಂದ ತೆಗೆದು ಅದನ್ನು 3 ತಿಂಗಳು ನೀರಲ್ಲಿ ಹಾಕಿ ಆಮೇಲೆ ಪುನಃ ಅಲ್ಲಿಂದ ಹೊರಗಡೆ ತೆಗೆದು ಅದನ್ನು 1 ತಿಂಗಳು ಗೋಕೃಪಾಮೃತದಲ್ಲಿ ಹಾಕಿ ಆಮೇಲೆ ನಾವು ಪ್ಲಾಸ್ಟಿಕ್ ಕವರ್ನಲ್ಲಿ ಅದನ್ನು ಹಾಕಿ ಮಾಡ್ತಾಯಿರೋದು. ಅದರಿಂದ ನಮಗೆ ಎಲ್ಲೂ ಮಾರಾಟಕ್ಕೆ ದಯಮಾಡಿ ಸಿಕ್ಕೋದಿಲ್ಲ. ನಾವು ಎಲ್ಲೆಲ್ಲಿ ತೋಟ ಮಾಡ್ತೇವೆ ಅವ್ರಿಗೆ ಮಾತ್ರ ನಾವು ಗಿಡಗಳನ್ನ ನಾವು ಯಾರ್ಯಾರ್ದು ನಮ್ಮ ತೋಟಗಳನ್ನ ಮಾಡೋಕ್ಕೆ ಅಂತ ಒಪ್ಕೊಂಡಿರ್ತೀವಿ ಅಲ್ಲಿಗೆ ನಾವು ಆ ಗಿಡಗಳನ್ನ ಕೊಡ್ತೇವೆ. ನಿಮಗೇನಾದರೂ ಹಾಗೇನಾದರೂ ಗಿಡ ಬೇಕು ಅಂದರೆ ಈಗ ಹೇಗೆ ಇದ್ದರೂ ಇದು ಮಾರ್ಚಿ 2ನೇ ವಾರ. ಮಾರ್ಚಿ 2ನೇ ವಾರದಲ್ಲಿ ನೀವು ನಮಗೆ ಎಷ್ಟು ಗಿಡ ಬೇಕು ಅಂತ ನೀವು ಆರ್ಡ್ರ್ ಹಾಕಿದ್ರೆ ಒಂದು ಗಿಡಕ್ಕೆ 350 ರೂಪಾಯಿ ಆಗುತ್ತೆ. ಆಮೇಲೆ ನೀವು ಇವಾಗ ಗೂಗಲ್ ಪೇ, ಫೋನ್ಪೇ ನಂಬರ್ ಕಳಿಸ್ಕೊಡ್ತೀವಿ ನೀವು ಆರ್ಡ್ರ್ ಹಾಕಿದ ತಕ್ಷಣ. ಅದಕ್ಕೆ ನೀವು ಪೇ ಮಾಡಿದ್ಮೇಲೆ ನಿಮಗೆ ಜುಲೈ 2ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಗಿಡ ಸಿಕ್ಕುತ್ತೆ. ಕಡಿಮೆ ಅಂತ ಹೇಳಿದ್ರೆ ನಮಗೆ 4 ರಿಂದ 5 ತಿಂಗಳು ಟೈಮ್ ಬೇಕು. ಯಾರಿಗೂ ಸಡನ್ನಾಗಿ ಒಂದು 5 ಗಿಡ ಕೊಡಿ, 10 ಗಿಡ ಕೊಡಿ, 20 ಗಿಡ ಕೊಡಿ ಅಂತ ಹೇಳಿದ್ರೆ ನಮ್ಮ ಹತ್ರ ಗಿಡಗಳು ಯಾವತ್ತೂ ಸ್ಟಾಕ್ ಇರೋದಿಲ್ಲ. ನಾವೆಲ್ಲ ಆರ್ಡ್ರ್ ತಗೊಂಡು ಆಮೇಲೆ ನಾವು ಗಿಡಗಳನ್ನ ಕೊಡೋದು. ಕೆಲವರು ಬರೀ ಒಂದು 50% ಅಡ್ವಾನ್ಸ್ ಹಾಕ್ತೀವಿ, 25% ಅಡ್ವಾನ್ಸ್ ಹಾಕ್ತೀವಿ, ಏನಾಗ್ತದೆ ಅಂತೆಲ್ಲ ಕೇಳ್ತಾರೆ. ದಯಮಾಡಿ ಯಾರಿಗೂ ನಾವು 50% 25% ಅಡ್ವಾನ್ಸ್ಗೆ ನಾವು ಗಿಡಗಳನ್ನ ಮಾಡೋದಿಲ್ಲ. ಎಷ್ಟೋ ಸಾರಿ ನಾವು ಗಿಡಗಳನ್ನ ಮಾಡಿ ಕೆಲವರು ತಗೊಂಡೋಗಿಲ್ಲ. ಮೊನ್ನೆನೂ ಯಾರೊಬ್ಬರು ಸ್ನೇಹಿತರು ನುಗ್ಗೆ ಗಿಡಕ್ಕೆ ಆರ್ಡ್ರ್ ಮಾಡಿಬಿಟ್ಟು ಅಗಸೆ ಗಿಡಕ್ಕೆ ಆರ್ಡ್ರ್ ಮಾಡಿ ಏನೋ ಒಂದು ಸ್ನೇಹದಿಂದ ನಾವು ಅವಂತ ಒಪ್ಕೊಂಡು ಗಿಡ ರೆಡಿಯಾಗಿದೆ. ಅವ್ರ ಫೋನು ಇಲ್ಲ, ಅವ್ರು ಯಾರು ಮಾಡಿದ್ರಂತೂ ಗೊತ್ತಾಗ್ತಾಯಿಲ್ಲ. ಈ ಥರ ಎಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೆ ನಾವು ನಿಮ್ಗೆ ಯಾರಿಗೆ ಗಿಡ ಬೇಕು ಅವ್ರು ಪೂರ್ತಿ ಅಮೌಂಟನ್ನು ಹಾಕಿದರೆ ನಿಮಗೆ ನಾವು ಜುಲೈ ಕೊನೆಯ ವಾರದಲ್ಲಿ ಗಿಡವನ್ನು ಕೊಡ್ತೇವೆ. ಆಮೇಲೆ ಯಾರು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ನಿಧಾನದಲ್ಲಿ. ತೆಂಗಿನ ಗಿಡದ ಬಗ್ಗೆ ತುಂಬ ತಪ್ಪು ಅಭಿಪ್ರಾಯ ತಿಳ್ಕೊಂಡಿರ್ತಾರೆ. ಕೆಲವರೆಲ್ಲ ನರ್ಸರಿಯವರು ಹೇಳ್ತಾರೆ 5 ವರ್ಷಕ್ಕೆ ಫಸಲು ಬರುತ್ತೆ, 4 ವರ್ಷ ಈಗ ನೆಟ್ಟಿದ್ದೀವಿ, ನಾವು ಸಾಕಿದ್ದೀವಿ, ಇನ್ನೊಂದು ವರ್ಷದಲ್ಲಿ ನಿಮ್ಮಲ್ಲಿ ಫಸಲು ಬರುತ್ತೆ ಅಂತ ಹೇಳ್ತಾರೆ. ಅವೆಲ್ಲ ನಂಬಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಕಾರಣಕ್ಕೂ ತೆಂಗಿನ ಗಿಡ ನೆಡೋದಾದರೆ 2 ಎಲೆ ಇರಬೇಕು ಅಥವಾ 4 ಎಲೆ ಇರಬೇಕು. ಅದ್ರ ಮೇಲೆ ನೀವು ದೊಡ್ಡ ಗಿಡ ನೆಡಲಿಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದೊಡ್ಡ ಗಿಡ ನೆಟ್ಟಷ್ಟು ಅವು ಗ್ಯಾರಂಟಿ ಉಳಿತಾವೆ ಅಂತ ಹೇಳಕ್ಕೆ ಬರೋಲ್ಲ. ಆಮೇಲೆ ಅದರಲ್ಲಿ ಫಸಲು ಚೆನ್ನಾಗಿ ಬರ್ತದೆ ಅಂತ ಹೇಳಕ್ಕೆ ಬರೋಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ಒಂದು ತಿಳ್ಕೊಳ್ಳಿ, 2 ಎಲೆ 4 ಎಲೆ ಇರಬೇಕಷ್ಟೆ. ಅಮ್ಮಮ್ಮ ಅಂದರೆ 6 ಲಾಸ್ಟ್. ಅದು ಇಲ್ಲದಿದ್ದರೆ ದೂರದ ಊರವ್ರಿಗೆ, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡದವರೆಲ್ಲ ತುಂಬ ಜನ ಫೋನ್ ಮಾಡ್ತಾರೆ ನಮಗೆ ಗಿಡ ಬೇಕು ಅಂತೇಳಿ. ಗಿಡ ನೀವು ತಗೊಂಡು ಹೋಗೋಕ್ಕಿಂತ ಬೀಜ ತಗೊಂಡೋಗಿ ನೆಡೋದು ತುಂಬ ಒಳ್ಳೆಯದು. ಒಳ್ಳೆ ನಂಬಿಕೆ ಇರೋಂಥ ಜಾಗದಲ್ಲಿ ನಿಮ್ಮ ಸುತ್ತಮುತ್ತ ತೋಟದಲ್ಲಿ ಪರೀಕ್ಷೆ ಮಾಡಿ ತಗೊಂಡೋಗಿ. ಅದು ಅಕಸ್ಮಾತ್ ನಮ್ಮಲ್ಲೇ ಬೇಕು ಅಂದರೆ ನಮ್ಮಲ್ಲಿ ನೀವು ಅಮೌಂಟ್ ಹಾಕಿದ್ರೆ ನಾವು 2 ತಿಂಗಳು ಆದಮೇಲೆ ನಿಮಗೆ ಬೀಜವನ್ನು VRL ಕಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದ್ರ ಬಗ್ಗೆ ಯಾವುದೇ ಡೌಟ್ ಇದ್ರೂ ತುಂಬ ಜನ ಕಮೆಂಟ್ ಮಾಡಿದ್ದೀರಿ. ನಮ್ಮ ಹತ್ರ ಗಿಡ ಯಾವುದೂ ಮಾರಾಟಕ್ಕೆ ಸಿಕ್ಕೋದಿಲ್ಲ. ನಿಮಗೆ ಬೇಕು ಅಂದರೆ ಆಗ ನಾವು ಗಿಡ ಆರ್ಡ್ರ್ ಮಾಡಿ ರೆಡಿ ಮಾಡಿಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳು ಸಿಗ್ತವೆ, ಅಗಸೆ, ಗ್ಲಿಸಿಡಿಯ, ನುಗ್ಗೆ ಎಲ್ಲ ಸಿಗ್ತವೆ. ಅದೇ ನೀವು ಆರ್ಡ್ರ್ ಹಾಕಬೇಕು. ಆರ್ಡ್ರ್ ಹಾಕಿ ಮೇಲೆ ನಾವು ನಿಮಗೆ ಗಿಡ ರೆಡಿ ಮಾಡಿ ಕೊಡ್ತೇವೆ. ನಮಸ್ತೆ. ಕುಪ್ಪೆ ತೋಟದಲ್ಲಿ ನಾವು ಚಪ್ಪರದಲ್ಲಿ ಬೆಳೆಯುವಂಥ ತರಕಾರಿಗಳಿಗೆ ಹಾಕಿರುವಂಥ ಕಂಬುಗಳು ಈಗ ಇಲ್ಲಿ ನೀವು ನೋಡ್ಬೋದು. ಸುಮಾರು ಒಂದು 70 ಅಡಿ ಉದ್ದ. 70 ಅಡಿ ಉದ್ದ ಅಂತ ಹೇಳಿದ್ರೆ 8 ಕಂಬಗಳು ಬರ್ತವೆ ಇಲ್ಲಿಗೆ. ಈ ಕಡೆಗೆ 8 ಕಂಬ, ಈ ಕಡೆಗೆ 8 ಕಂಬ, ಒಂದು 10 ರಿಂದ 12 ಅಡಿ ಆಗಲ. ಇಷ್ಟು ಅಗಲ ಇದ್ದಾಗ ನಿಮಗೆ ಪ್ರತಿ ಒಂದೊಂದು ಬುಡದ ಕೆಳಗಡೆ ಒಂದೊಂದು ತರಕಾರಿಗಳನ್ನ ಹಾಕೊಳ್ಬೋದು. ಹೀರೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ತೊಂಡೆಕಾಯಿ, ಹಾಗೆ ಇನ್ನು ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಇಲ್ಲಿ ಹಾಕೊಳ್ಬೋದು. ಈಗ ಇದಕ್ಕೆ ಇಲ್ಲಿ ಹೋಲ್ ಬಿಟ್ಕೊಂಡಿದ್ದಾರೆ. ಅದೆಲ್ಲ ಹೇಳಿ ಮಾಡಿಸ್ಕೊಂಡ್ರೆ ಇದು ಚೆನ್ನಾಗಿರ್ತದೆ. ಇಲ್ಲಿ ಹೋಲ್ ಇದೆ. ನಿಮಗೆ ಯಾವ ಲೆವೆಲಲ್ಲಿ ಹೋಲ್ ಬೇಕೋ ಆ ರೀತಿಗೆ ಅಲ್ಲಿಗೆ ಕಾಂಪೌಂಡರ್ ರಾಡ್ಗಳನ್ನ ಕಟ್ಕೊಂಡ್ರೆ ಆಮೇಲೆ ನಿಮಗೆ ಚಪ್ಪರವನ್ನು ಇಲ್ಲಿಗೂ ಬೇಕಾದ್ರೆ ಇದಕ್ಕೆಲ್ಲ ಹೋಲ್ ಹಾಕಿ ಕಟ್ಕೊಳ್ಬೋದು. ಇಲ್ಲಿ ಬಳ್ಳಿ ಹಬ್ಬ ಥರನೂ ಇರುತ್ತೆ. ಮತ್ತು ಈಗ ಇದು ಇವು ಕಡೆಗೂ ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಈ ಕಂಬಗಳನ್ನೆಲ್ಲ ಈಗ ಎಲ್ಲ ಆಲ್ರೆಡಿ ಹಾಕಿ ಇಟ್ಟಿದ್ದೇವೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಪರ್ಮನೆಂಟಾಗಿ ಇದು ಮಾಡಿಕೊಂಡಾಗ ಬಳ್ಳಿ ತರಕಾರಿಗಳು ಆಲ್ಮೋಸ್ಟ್ ಎಲ್ಲವೂ ಮೇಲಿದ್ದಾಗೆ ಅದಕ್ಕೆ ಆಯಸ್ಸು ಜಾಸ್ತಿ. ಈಗ ಉದಾಹರಣೆಗೆ ನೀವೊಂದು ಸೌತೆ ಗಿಡವನ್ನು ನೆಲದಲ್ಲಿ ಹಾಕಿ ಬೆಳೆಯೋರು ತುಂಬ ಜನ ಇದ್ದಾರೆ. ನೆಲದಲ್ಲಿ ಹಾಕಿ ಬೆಳೆದ್ರೆ ಅದರಲ್ಲಿ ಒಂದು 15 ಕಾಯಿ 20 ಕಾಯಿ ಆಗ್ತದೆ. ಒಂದು 3 ತಿಂಗಳು 6 ತಿಂಗಳಲ್ಲಿ ಅದು ಮಾಯ ಆಗಿಬಿಡ್ತದೆ. ಅದೇ ನೀವು ಸೌತೆಕಾಯಿಯನ್ನೇ ನೀವು ಬಳ್ಳಿಗೆ ಚಪ್ಪರ ಹಾಕ್ಬಿಟ್ಟು ಈ ರೀತಿ ಮೇಲೆ ಹಬ್ಸಿದ್ರೆ ಅದೊಂದು 6 ತಿಂಗಳವರೆಗೂ ನಮಗೆ ಕಾಯಿ ಕೊಟ್ಟಿರೋಂಥ ಉದಾಹರಣೆಗಳು ಬೇಕಾದಷ್ಟಿದೆ.
ಅದೇ ರೀತಿ ನಾವು ಮಂಗಳೂರು ಸೌತೆಕಾಯಿಯನ್ನು ಹಾಕ್ಕೊಳ್ಬೋದು, ಹಾಗಲಕಾಯಿ, ಹೀರೆಕಾಯಿ ಎಲ್ಲ ರೀತಿಯ ಇದನ್ನು ಒಂದೊಂದು ಬಳ್ಳಿಗಳನ್ನ ಇಲ್ಲಿ ಹಾಕ್ಕೊಂಡು ಮೇಲ್ಗಡೆಗೆ ನೀವು ಬೇಕಾದರೆ ನೆಟ್ ಹಾಕ್ಕೊಳ್ಬೋದು. ನೆಟ್ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಬೇಕಾದ್ರೆ ಸದ್ಯಕ್ಕೆ ಪ್ಲಾಸ್ಟಿಕ್ ಹಾಕ್ಕೊಳ್ಬೋದು, ಅಲ್ಲ ಮೆಸ್ ಜಾಲರಿ ಹಾಕ್ಕೊಳ್ಬೋದು. ನೀವು ಏನು ಬೇಕಾದರೂ ಮಾಡ್ಬೋದು. ಅಥವಾ ಇದನ್ನು ಬೇಕಾದ್ರೆ ಒಂದು ಕಮಾನ ಆಕಾರದಲ್ಲೂ ಇದನ್ನು ಹೇಗೆ ಬೇಕಾದ್ರೂ ಹಾಗೆ ಡಿಸೈನ್ ನೀವು ಮಾಡ್ಕೊಳ್ಬೋದು. ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನಮಗೇನು ಆಗಲಿಲ್ಲ ಅಂದರೆ ಮೇಲ್ಗಡೆಗೆ ತಂತಿಯನ್ನು ಕಟ್ಬಿಟ್ಟು ನಮ್ಮ ನೆಕ್ಸ್ಟ್ ಇದು ಗ್ಲಿಸೀಡೆ ಬರ್ತಲ್ಲ, ಗ್ಲಿಸೀಡೆ ಕಡ್ಡಿಯನ್ನು ಬೇಕಾದ್ರೆ ಇದ್ರ ಮೇಲ್ಗಡೆ ಹಾಕ್ಕೊಂಡ್ರೆ ಅದು ಚಪ್ಪರ ಥರ ಆಗ್ತದೆ. ಒಟ್ಟಿನಲ್ಲಿ ಪ್ರತಿ ಒಂದೊಂದು ಬುಡದಲ್ಲೂ ಒಂದೊಂದು ತರಕಾರಿಗಳನ್ನು ಹಾಕ್ಕೊಂಡಾಗ ಭಾಳ ಚೆನ್ನಾಗಿ ಬರ್ತದೆ. ಈ ಅಗಸೆಲ್ಲ ಇಲ್ಲಿ ಕೆಳಗಡೆ ಇದೆ. ಇದೆಲ್ಲ ನಮ್ಗೆ ಏನು ಮಾಡ್ತಾರೆ, ಒಂದು 5 ಅಡಿಗೆ ನಾವು ಇದನ್ನು ಕಟ್ ಮಾಡಿ ಇದನ್ನ ಇಟ್ಕೊಳ್ಬೋದು. ಇದು ಮಧ್ಯದಲ್ಲೇ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ನಾವು ಇದನ್ನು ಇಲ್ಲಿ ಮಾಡ್ಕೊಂಡಿದ್ದೇವೆ. ನೀವೆಲ್ಲರೂ ಇದೇ ಥರ ಮಾಡ್ಕೊಳ್ಬೇಕು ಅಂತೇನಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಗೆ, ನಿಮ್ಮ ಜಾಗದ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಬೇಕಾದ್ರೆ ಮಾಡ್ಬೋದು. ಇದೆಲ್ಲ ನಾವು ಕಬ್ಬಣದ ರಾಡುಗಳು ಹಾಕಿದ್ರೆ, ನಾವು ಗೋಶಾಲೆಯಲ್ಲಿ ಒಂದು ಕಡೆ ಕಬ್ಬಣದ ರಾಡಲ್ಲಿ ಒಂದು ಮಾಡಿದ್ದೀವಿ. ಕಬ್ಬಣದ ರಾಡು ಸ್ವಲ್ಪ ತುಂಬ ಕಾಸ್ಟ್ಲಿ ಆಗ್ತದೆ. ಮರ ಎಲ್ಲ ಹಾಕಿದ್ರೆ 2 ವರ್ಷ 3 ವರ್ಷಕ್ಕೊಂದ್ಸಲ ಬಿಚ್ಚಬೇಕಾಗ್ತದೆ. ಇಲ್ಲ ಈ ಥರ ಸಿಮೆಂಟ್ ಹಾಕ್ಕೊಂಡ್ರೆ ಇದು ಪರ್ಮನೆಂಟ್ ಕೆಲಸ. ಇನ್ನೂ ಸರಳವಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಅಗಸೆ ಗಿಡಗಳನ್ನೇ ನಟ್ಟಿ ನಾವು ಚಪ್ರನ ಮಾಡ್ಕೊಳ್ಬೋದು. ಬಟ್ ಅದರಲ್ಲೆಲ್ಲ ಇಳುವರಿ ಕಡಿಮೆ ಬರ್ತದೆ. ಈ ರೀತಿ ನಾವು ಸಿಮೆಂಟ್ ಕಂಬಗಳನ್ನ ಹಾಕಿ ಮಾಡ್ಕೊಳ್ಳೋದು ಒಂದು ಶಾಶ್ವತವಾದ ಒಂದು ಪರ್ಮನೆಂಟ್ ಆದ ಕೆಲಸ. ಇದು ಗಿಡಗಳೆಲ್ಲ ಹಾಕಿದ್ಮೇಲೆ ಚಪ್ಪರದಲ್ಲಿ ಎಲ್ಲ ಬಳ್ಳಿ ತರಕಾರಿ ಎಲ್ಲ ಬಂದಮೇಲೆ ನಿಮ್ಗೆ ಒಂದು ಸಲ ಇದನ್ನು ನಾನು ಮಾಡಿ ತೋರಿಸ್ಕೊಡ್ತೀನಿ. ನಮಸ್ತೆ.